60ಕ್ಕೂ ಹೆಚ್ಚು 5 ಸ್ಟಾರ್ ಹೋಟೆಲ್ ಮೇಲೆ ರೇಡ್ ಮಾಡಲಾಗಿದೆ. ತಪ್ಪು ಕಂಡು ಬಂದಿದ್ದಲ್ಲಿ ಅಲ್ಲಿ ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿ ಯುಟಿ ಖಾದರ್ ಅವರು ಹೇಳ್ತಾ ಇದ್ದಾರೆ. 60ಕ್ಕೂ ಹೆಚ್ಚು ಪಂಚತಾರಾ ಹೋಟೆಲ್ ಮೇಲೆ ರೇಡ್ ಆಗಿದೆ. ತಪ್ಪು ಕಂಡು ಬಂದಿದೆ, ಅಲ್ಲಿ ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯುಟಿ ಖಾದರ್ ಅವರು. ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವ ಖಾದರ್ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪಿಜಿ ಕೇಂದ್ರಗಳಲ್ಲಿ ಪರಿಶೀಲನೆ ಮಾಡ್ತೇವೆ. ಸರ್ಕಾರಿ ಹಾಸ್ಟೆಲ್, ಖಾಸಗಿ ಹಾಸ್ಟೆಲ್ ಮೇಲೆ ದಾಳಿ ಫಿಕ್ಸ್ ಆಗುತ್ತೆ. ನಿಯಮ ಪಾಲಿಸಿ ಇಲ್ಲ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಯುಟಿ ಖಾದರ್ ಅವರು ಹೇಳ್ತಾ ಇದ್ದಾರೆ. ಬಸ್ ಸ್ಟಾಪ್, ರೈಲ್ವೆ ಕ್ಯಾಂಟೀನ್ ಹಲವೆಡೆ ಫುಡ್ ಪರೀಕ್ಷೆ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವ ಖಾದರ್ ಅವರು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, 5 ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಆಗಿದೆ, ಅಲ್ಲಿ ತಪ್ಪು ಕಂಡು ಬಂದಿದೆ, ಅಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಬಸ್ ಸ್ಟಾಪು, ರೈಲ್ವೆ ಕ್ಯಾಂಟೀನು ಹಲವೆಡೆ ಫುಡ್ಗಳ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುಟಿ ಖಾದರ್ ಅವರು. ಸಂದರ್ಭದಲ್ಲಿ ನಾವು ಹೇಳಿದಾಗ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಧಿಕಾರಿ ಕರೆಸಿ 30 ಟೀಮ್ ರೆಡಿ ಮಾಡಿ 30 ಟೀಮ್ ರೆಡಿ ಮಾಡಿ ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟರು. ಅದರಲ್ಲಿ ಟೋಟಲ್ ಆಗಿ 60 5 stars and 3 star hotels, 8 warehouses like Zipto, Zomato, ಇಂಥ ದೊಡ್ಡ ದೊಡ್ಡ ವೇರ್ಹೌಸಸ್ ಮತ್ತು 4 ಮಲ್ಟಿನ್ಯಾಷನಲ್ ಇವತ್ತು ಇಂಥ ರೆಸ್ಟೋರೆಂಟ್ಸ್ ಔಟ್ಲೆಟ್ಸ್, ಅದು KFC ಇರಲಿ, ಮ್ಯಾಕ್ಡೊನಾಲ್ಡ್ಸ್ ಇರಲಿ, ಡೊಮಿನೋಸ್ ಇರಲಿ, ಬರ್ಗರ್ ಕಿಂಗ್ ಎಲ್ಲವೂ ಕೂಡ ಆ ಒಂದು ಔಟ್ಲೆಟ್ಗಳಿವೆ. ಮತ್ತು ಇನ್ನಿತರ ಕೆಲವೊಂದು ಕಡೆ ಇವತ್ತು ರೇಡ್ ಮಾಡಲಾಗಿದೆ. ಇವತ್ತು ಪಬ್ಗಳಿಗೆ ಕೂಡ ರೇಡ್ ಮಾಡಲಾಗಿದೆ. ಎಲ್ಲಿ ಇವತ್ತು ನಮಗೆ ತಪ್ಪು ಕಂಡು ಬಂದಿದ್ದೇವ ಅಲ್ಲೆಲ್ಲರೂ ಕೂಡ ನೋಟಿಸ್ ಜಾರಿ ಮಾಡಿ ಇವತ್ತು ಅವರಿಗೆ ಎಕ್ಸ್ಪ್ಲನೇಷನ್ ಕೂಡ ಕೇಳಿದ್ದೇವೆ. ಕೆಲವೊಂದು ಕಡೆ ಎಲ್ಲಿ ವಿಪರೀತವಾಗಿತ್ತು, ಶ್ರಮಿಸಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ನಾವು ಇವತ್ತು ಬಂದು ಕೂಡ ಮಾಡಲಾಗಿದೆ, ನಾವು ಸೀಲ್ ಮಾಡಿದ್ದೇವೆ. ನಮ್ಮ ಈ ಒಂದು ತಪಾಸಣೆ ಮತ್ತು ರೇಡ್ನ ಉದ್ದೇಶ ಅದು ಇನ್ನೊಬ್ಬರಿಗೆ ನಾವು ಕಿರುಕುಳ ಕೊಡ್ಬೇಕಂತಲ್ಲ, ಅಥವಾ ಅವರ ವ್ಯಾಪಾರವನ್ನು ನಾವು ಬಂದ್ ಮಾಡಬೇಕಂತ ಉದ್ದೇಶ ಇಲ್ಲ, ಅಥವಾ ಅವರಿಗೆ ಶಿಕ್ಷೆ ಕೊಡ್ಬೇಕಂತಲೂ ಅಲ್ಲ. ನಮ್ಮ ಮುಖ್ಯವೇ ಅದು ಸೆಕೆಂಡ್ರಿ. ನಮ್ಮ